ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಮನೆಗೆ ಹೊಸ ವ್ಯಕ್ತಿ ಬಂದಿದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಹಾಯ್, ಇವರು ನಮ್ಮ ಮುತ್ಯ, ನಮ್ಮ ಮಮ್ಮಿಯವ್ರ ಪಪ್ಪ. ಇವರು ಇವತ್ತು 2 ವರ್ಷ ಬಿಟ್ಟು ಇವಾಗ ಬಂದಿದ್ದಾರೆ. ನಮಗೋಸ್ಕರ ಕರ್ಚಿಕಾಯಿ ತೊಗೊಂಬಂದಾರ ಊರಿಂದ. ಮುತ್ಯ, ಚಿಂಚೋಳಿಯಿಂದ ಬಂದಿದ್ದೀವಿ. ನಿನ್ನ ಹೆಸರು ಮುತ್ಯ? ನನ್ನ ಹೆಸರು ದೊಡ್ಡಮನಿ ಸಿದ್ದಪ್ಪ ಅಂತ ಹೇಳಿದ್ದೀರಿ. ಹಾಂ, ನೋಡಿ ನಮ್ಮ ಮುತ್ಯ 75 ವಯಸ್ಸಾದ್ರೂ ಇನ್ನ ಎಷ್ಟು ಹೆಂಗ್ ಆಗ್ಯದನ. ಮುತ್ಯಾಗ 75 ವಯಸ್ಸಾದ್ರೂ ಇನ್ನ ಹೆಂಗ್ ಬಾಯ್ ಅದ. ನಾ ಮುತ್ಯ ಈಗ ಇಷ್ಟು ಹೆಂಗ್ ಬಾಯ್ ಇದ್ದಿ? ನೀ ಮೊದಲು ಎಷ್ಟು ಎಂಜಾಯ್ ಮಾಡಿರ್ಬೇಕು ಸಣ್ಣ ಇದ್ದಾಗ. ಏನೇನ್ ಮಾಡ್ತಿದ್ ಮುತ್ಯ ನೀ ಸಣ್ಣ ಇದ್ದಾಗ ನಿಮ್ ದೋಸ್ತರು ಕೂಡ? ನಾವು ಭಾಳ ಅವಾಗ ಹೈನ ಇತ್ತು, ತುಪ್ಪ, ಮೆಕ್ಕೆತ್ತೇನಿ, ಶೇಂಗಾ ನಾವು ಭಾರಿ ಭಾರಿ ತಿಂದಿದ್ದು. ಜವಾರಿ ಮಾಲ ಈಗೇನು ಅದು ಹೆಬ್ರೆಡ್ ಎಣ್ಣೆ ಹೊಡೆದು ಪುಡಿ ಹೊಡೆದು. ಈಗಿನ ಮಂದಿ ಅವಾಗ 70 ವರ್ಷ 80 ವರ್ಷ ಬಾಳ್ಬೋದು. ಈಗಿನ ಜನ ಈ 30 50 40 ಹೋಗ್ಬೇಕಾದ್ರೆ ಕಠಿಣ ಅದ. ಜನ ಈಗ ಏನೋ ಉಳಿದಿಲ್ಲ ಅದ್ರಾಗ ಜಿಗಿ. ನಿನ್ ಮಾತಿನ ಅರ್ಥ ಏನಂದ್ರ ಒಟ್ಟ ಮೊದ್ಲಿನ ಜವಾರಿ ತಿಂದಿ, ಜವಾರಿ ಮಾಲ್ ಅದು. ಈಗಿನ ಹ್ಯಾಬ್ರೆಡ್ ಅದ. ಅವಾಗಿನ ಜ್ವಾಳ ಇಲ್ಲ, ಅವಾಗ ಜ್ವಾಳ, ಅವಾಗಿನ ಜ್ವಾಳ ಇಲ್ಲ, ಅವಾಗಿನ ಬ್ಯಾಳ ಇಲ್ಲ, ಅವಾಗಿಂದ ಏನೋ ಮಾಲನೇ ಇಲ್ಲ. ಅವಾಗ ಮನ್ಯಾಗ ಹೊಡಿತಿದ್ರು ಬ್ಯಾಳಿ. ಅದು ಅವಾಗ ಚಜ್ಜಿ ರೊಟ್ಟಿ ಮಾಡಿದ್ರ ಅವ್ರ ಮನ್ಯಾಗ ಬ್ಯಾರೆದವ್ರು ಬಗಲನ ಮನೆಯವ್ರು ಮಾಡಿದ್ರ ಈಚೆ ಮನೆಯವ್ರಿಗೆ ಮಕ್ಕ ನಾರ್ತದ್ರು. ಈಗ ಮುಂದ ಚಜ್ಜಿ ರೊಟ್ಟಿ ಮಾಡಿದ್ರು ಅಷ್ಟು ವಾಸನೆ ಬರೋಲ್ಲ. ಏನದು ಹ್ಯಾಬ್ರಿಡ್ ಮಾಲ, ಮಾಲ ಅದ. ನಾವು ಜವಾರಿ ಮಾಲ ಎಷ್ಟಾಗಲಿ ಉಂಡಿವಿ. ರೊಟ್ಟಿ, ತುಪ್ಪ, ತೊಗರಿ ತುಪ್ಪ ಉಂಡಿವಿ ನಾವು ಇಷ್ಟು ಗಟ್ಟಿ ಮುಟ್ಟ ಅದೀವಿ. ಏನಾದ್ರು ಇನ್ನೊಂದ್ ಕೇಳ್ತ ನಿನ್ಗ ಮುತ್ಯ, ನಿಮ್ಮ ಅಪ್ಪರು ನಿನ್ಗ ಜಾತ್ರೆಗೆ ಎಷ್ಟು ರೊಕ್ಕ ಕೊಡ್ತಿದ್ರ ಅವಾಗಿನ ಕಾಲದ ಬಹಳ ಕಠಿಣ. ₹1 ಕೊಟ್ರೆ ನಾವು 2 ದಿನ ಜಾತ್ರೆ ಮಾಡ್ತೀವಿ. ಈಗ ಒಬ್ಬೊಬ್ರು ದನ ಕಾಯ ಹುಡುಗರಲ್ಲಿ ಒಂದೊಂದು 1000, 2,000, 4,000, 5,000 ಗಟ್ಟೆ ಇಟ್ಕೊಂತಾವ. ಅವು ಮಧ್ಯಾಹ್ನ ಕಾಯಿ ಮಾಡ್ಕೊಂಡ್ ಬರ್ತಾವ. ನಾವು ₹1 ಅದ್ರಾಗ 8 ಉಸ್ಕೊಂಡ್ 8 ಜಾತ್ರೆ ಮಾಡ್ತೀವಿ. ಅದ್ರಾಗ ಒಂದು ಕೊಳಾಲ, ಒಂದು ಕಂಸಾಸ, ಮತ್ತು ಯಾವ್ದಾರ ಅಂಟ ಪಂಟ ಉಂಡಿ ಪಂಡಿ ತಗೊಂಡು ಬಜಿ ತಿನ್ಕೊತ ಬರ್ತೀವಿ. ಅದ್ರಾಗ ರೊಕ್ಕ ಉಳಿಸ್ಕೋತೀವಿ ನಾವು. ಈಗೇನದ ನೀವು 1000 ಕೊಟ್ರು ಇಬ್ಬರಿಗೆ ಸಾಲಲ್ಲ. ಮುತ್ಯ, ಈಗ ಅಜ್ಜ ಜಾತ್ರೆ ಬಂದಿಯಲ್ಲ, ಇಲ್ಲಿ ಜೋಕಾಲಿ ಅವು ಆಡೋದಲ್ಲ. ನೀ ಸಣ್ಣ ಇದ್ದಾಗ ಇರ್ತೀವನು ಅಂತ ಜೋಕಾಲಿ ಅವು ಆಡೋ ಬರ್ತಿದ್ವಾ? ಇಂಥವ ಏನು ಅವಾಗ ಬೇರೆ ಇದ್ದು? ಅವು ಬೇರೆ, ಆದ್ರೆ ಈಗ ಬೇರೆ ಬೇರೆ ಬಂದವಾಗ. ಅವಾಗ ಏಟ್ ಕೊಡ್ತಿದ್ರು ರೊಕ್ಕ ಜೋಕಾಲಿ? ಈಗ ₹70, ₹50. ಅವಾಗೆಲ್ಲಿ 4 ನಾಲ್ಕಣೆ ಕೊಟ್ಟು ಜೋಕಾಲಿ ಕುಂತೀರಿ. ಈಗಿನ ಕಾಲದಾಗ ನಾವು ಪಿಕ್ಚರ್ ನೋಡ್ತೀವಪ್ಪ ಥಿಯೇಟರ್ಗೆ ಹೋಯ್ಕಿಶನ್. ಅವಾಗ ನಿಮ್ ಕಾಲದಾಗ ಏನು ಇದ್ದಿದ್ಲ ನೋಡಕ್ ಥಿಯೇಟರ್? ಅದು ಹೆಂಗ್ ನೋಡ್ತಿದ್ವಿ? ಪಿಕ್ಚರ್ ಇದ್ದಿದ್ದಿಲ್ಲ ಅವಾಗ. ಆದ್ರೂ ಇವು ನಾಟಕ ಪಾಠಕದವರು ಆಡ್ತದ್ರು, ಓದ್ತಿದ್ವಿ, ನೋಡ್ತಿದ್ವಿ, ಹೋಗಿ ಪುಕ್ಕಟ ನೋಡ್ತಿದ್ವಿ ನಾವು. ರೊಕ್ಕ ಇದ್ದಿದ್ದಿಲ್ಲ ಅವಾಗ ರೇಡಿಯೋ ಅಂತಿದ್ವು ಅವಾಗ, ಅದ್ರಾಗ ಕೇಳ್ತಿದ್ವಿ ನಾವು. ಈಗೆಲ್ಲ ಈಗ ಇಯರ್ಫೋನ್ ಆಗ್ಯಾವಲ್ಲ. ಈಗ ಆಗ್ಯಾವ. ಈಗೇನು ಎಲ್ಲ ಈಗ ಹುಡುಗರು ತಾಕ್ಸೋದಕ್ಕೆಲ್ಲ ಫೋನ್, ಬರೇ ಸ್ಕ್ರೀನ್ ಟಚ್ ಫೋನ್. ಅವಾಗ ಹೆಂಗ್ ಫೋನ್ ಇದ್ದಿದ್ಲನ ಅವಾಗ ನಿಮ್ ಕಾಲದಾಗ? ಇದ್ದಿದ್ದಿಲ್ಲ ಅವಾಗ. ಮತ್ ನೀ ಯಾರಿಗಾರ ಏನ್ರ ಹೇಳ್ಬೇಕು? ಟಪಾಲ ಇದ್ದು, ಟಪಾಲ್ ಹಾಕೋದು, ಟಪಾಲ ಪೋಸ್ಟ್ನ್ಯಾಗ ಹೋಗಿ ಟಪಾಲ್ ಹಾಕ್ತಿದ್ರಿ. ಮತ್ತ ಯಾರ ಅವತ್ತೇ ತಿರ್ಕೊಂಡವ್ರು ಅವ್ರು ಆದ್ರ ಹೋಗ್ಬೇಕು, ಹೋಗ್ತಿದ್ವಿ. ಅವ್ರು ಹೋಗಿ ಹೇಳಿ ಬರ್ತಿದ್ರು. ನಡ್ಕೊತಾನೆ ಹೋಗ್ಬೇಕ? ಬಸ್ ಅದು ಏನಿದ್ದಿಲ್ಲ. ಮತ್ತ ನಿಮ್ ಮಾವಂದು ಮುತ್ಯ ಮತ್ತ ಇದು ಇತ್ತಲ್ಲ, ಯಾವ್ದದು ಸ್ಕೂಟರ್ ಇತ್ತಲ್ಲ, ಎಲ್ಲದದು? ಅದು TVS ಇಲ್ಲೇ ಮತ್ತೆ ಮುದ್ದೆಬೇಳ ಇತ್ತಲ್ಲ, ಅಲ್ಲಿದ್ದ ನಿಮ್ಮ ಪಪ್ಪರು ಕಲ್ತಂಗ್ ಮಾಡಿದ್ರು ಅಂದಾರ. ಅದು ಯಾಕಡೆ ಹೋಗಿದ್ರೆ ಎದ್ದು ಹೋಯ್ತು. ಈಗ ಮುತ್ಯ ನಿಮ್ಮ ಮಾವರು ಇದು ಕಲ್ತಾರ, ಪೋಸ್ಟ್ ಮ್ಯಾನ್ ಇದ್ರು. ಮಾವನಿಂದ ನಮ್ಮ ಪಪ್ಪಾಗ ಅದು ಕೊಡ್ಸಿದ ಕೆಲಸ ನಮ್ಮ ಮುತ್ಯ. ಮತ್ ನೀನು ಪೋಸ್ಟ್ ಮ್ಯಾನ್ ನೌಕರಿ ತಗೋಬೇಕಿಲ್? ಮತ್ತ ನಾ ಎಲ್ಲಿ 6ನೇ ಸಾರಿ ಕಲ್ತಿಕೇರಿ ಉಡಾಳ ಆಗ್ಬಿಟ್ಟೆ. ಉಡಾಳ ಹಾಕಿ ಹಿಂಗೆ ತಿರುಗಾಡ್ಕೊತ ಆ ಕಡೆ ಈ ಕಡೆ. ಎಷ್ಟು ವಯಸ್ಸಿಗೆ ಮದುವೆ ಆದ್ ಮುತ್ಯ? ನಾನು ಈ 18, 19 ಆಗಿದ್ವಿ ಅಲ್ಲ, ಆಗಿದ್ವಿ. ನಾನು ಲಗ್ನ ಮಾಡಿದ್ಮ್ಯಾಗ ಓಡಾಡ್ತಾನೆ ಬಿಟ್ಟು ಮತ್ತೆ ಸಂಸಾರದ ಹೊಲ ಮನೆ ರೈತಾಕಿಗ ರೈತ ನೌಕರಿ ಹಿಡಿಲಿಲ್ಲ, ರೈತ ರೈತ ಆಯ್ಕೊಂತ ನಾನು ಹೆಂಗ್ ಬೆಳೆದು ಅದು ಒಬ್ನೇ ಮಾಡ್ತಿದ್ದೆ? ನಿಮ್ಮ ಅಣ್ಣವ್ರವ್ರೆಲ್ಲ ಇದ್ರು ಕೂಡ ಸುಮ್ಮನೆ ಅವ್ರಿಗೆ ತಿರುಗಾಡ್ತಿದ್ದೆ. ಅದನ್ನ ಹಾಕ್ರಿ, ಇದನ್ನ ಮಾಡ್ರಿ, ಅದನ್ನ ತಗೋರಿ, ಮಾಡ್ರಿ ಅಂತ ನಾನು ನಿರ್ಧರಿಸ್ತಿದ್ದಂಗೆ. ಆಯಿ ನಿಮ್ಮವ್ವ ಯಾರಿಗೆ ಜೀವ ಮಾಡ್ತಿಲ್ ಬಾಳ?
ನಮ್ಮ ಅಣ್ಣರಿಗೆ ಮಾಡ್ತೀವಿ ಭಾಳ. ಹೆಚ್ಚು. ನಿಮ್ಮ ಅಪ್ಪರು ನಮ್ಮ ಅಪ್ಪರಿಂದ ನಾವು ಇನ್ನೂ ಸಣ್ಣದಿದ್ವಿ ತಿಳ್ಕೊಂಡ್ರು. ಅವಾಗ ತಿಳ್ಕೊಂಡ್ರನು ಅಂದ್ರೆ ನೀವು ಮುತ್ಯ ಇನ್ನೊಂದ್ ಮಾತು ಕೇಳ್ಬೇಕು ನಾನು ನಿನಗ. ಎಲ್ಲರೂ ದೆವ್ವ ಐತಿ ಅಂತಾರ, ಒಬ್ಬೊಬ್ರು ಇಲ್ಲ ಅಂತ ಹೇಳ್ತಾರ. ಆದಾಯ ಇಲ್ಲ ಅಂತ ಹೇಳ್ತಾರೆ. ನಿನ್ ಪ್ರಕಾರ ದೆವ್ವ ಐತೆ ಇಲ್ಲ? ದೆವ್ವ ಅದು ಐತಿ, ದೆವ್ವ ಇಲ್ಲ ನೋಡ್ರಿ. ದೆವ್ವ ಐತಿ ಅಂತ ನೀ ಹೆಂಗ್ ಹೇಳ್ಕತ್? ನಿನ್ ಲೈಫ್ ಒಳಗೆ ಏನ್ರ ನಡೆದನ್ನ ಅಂತ ಲೈಫ್ ನಡೆದ ನಾನು ಹೊಲಕ್ಕೆ ಹೊಂಟಿದ್ನಲ್ಲ ಯಾವಾಗ? ರಾತ್ರಿ ಸಣ್ಣವಿದ್ದಾಗ ಏನ ಈಗ? ಸಣ್ಣ ವಯಸ್ಸು ಬಂದಾಗ ಅಂತ ತಿಳ್ಕೊಳ್ಳ. ನಾನು ಹೊಲದ ಕಡೆ ಹೊಂಟಿದ್ನಲ್ಲ ರಾತ್ರಿ 9 ಹೊತ್ತಾಗತ್ತಿತ್ತು. ಸಡಕ್ ಏನಾದಲ್ಲ, ಸಡಕಿನ ಮೇಲೆ ನಾವು ಬುತ್ತಿ ತಗೊಂಡು ಹೋಗೋ ಹೊತ್ತಿನಾಗ ಅದು ನಾವು ಜರ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಆದ್ನಲ್ಲ, ಅದು ತೆಗಿನ್ಯಾಕ ಕುಂತದಲ್ಲ, ತೆಗಿನ್ಯಾಕ ಕುಂತದ ಕರ್ರಗ ನಾವು ಅದ್ಗಾನೆ ಮಾಡ್ತು. ಮಾಡ್ದಾನೆ ನಾನು ಹೊಳೆ ನೋಡಿದ್ನಲ್ಲ, ಹೊಳೆ ನೋಡಿದ ಕಾಲಕ್ಕೆ ಅದು ಏನ್ ಮಾಡ್ತು, ಇದು ದೆವ್ವ ಆಗಪ್ಪ ಅಂತ ನಾ ಗೊತ್ತಾಯ್ತದ ದೆವ್ವ ಅಪ್ಪ ಅಂತ ಕೇಳಿ ಹಗೋರು ಹೋಲಕತ್ತಿನಲ್ಲ. ಹೋಲಕತ್ತದಾಗ ನಾನು ಎದುರ ಮಾಡ್ತಿದ್ರೆ ಮಾಡ್ತು. ಮಾಡಿದಾಗ ನಾನು ರೊಟ್ಟಿ ತಗೊಂಡ್ ಹೊಂಟಿದ್ದೆ ಹೊಲಕ್ಕ. ಬುತ್ತಿ ತಗೊಂಡ್ ಹೊಂಟಿದ್ದ ಅಲ್ಲಿ ಅಣ್ಣ ತಗೊಂಡ್ ಹೊಂಟಿದ್ನಲ್ಲ. ಬುತ್ತಿ ಅವು ತೊಂಬಳು ರೊಟ್ಟಿ ಅವು ಕಟ್ಟಿದ್ರು ಅವು ತೊಂಬಳು ಸಜ್ಜೆ ರೊಟ್ಟಿ, ಬದನೆಕಾಯಿ ಅಂಥದ್ದು ಹಿಂಡಿ ಪಲ್ಯ, ಹಿಂಡಿ ಪಲ್ಯ ಇಂಥದ್ದು ಹಿಂಡಿ ಕಟ್ಟಿದ್ರು. ಅವು ತೊಂಬಳು ರೊಟ್ಟಿ ಅಲ್ಲ, ದೊಡ್ಡ ಬುತ್ತಿ ತೊಡೆಗೆ ಬಡ್ದು ಒಟ್ಟು ನುಗ್ಗಾಗಿ ಕೇಸು ಉಂಡೆ ಆಗಿಬಿಟ್ಟಿದ್ವು. ಓಡಂಟಿನಲ್ಲ ಅದು ಸಾಪಿದ್ದ ದಾರಿನೇ ಒಮ್ಮೇರಿ ಹೋಗೋದು, ಒಮ್ಮೆ ಕೂರಿ ಬರೋದು, ಒಮ್ಮೇರಿ ಹೋಗೋದು, ಒಮ್ಮೆ ಕೂರಿ ಬರೋದು. ಹಂಗೆ ಮಾಡಿ ತೋರಿಸ್ತಲ್ಲ. ನಾವು ಓಡೋದಕ್ಕೆ ಅಂಜಿದ್ದೆ. ಅದು ದೆವ್ವ ಇದು ಅಂತ ತಿಳ್ಕೊಂಡಿದ್ದೆ. ಆಯ್ತು ಅಂತ ತಿಳ್ಕೊಂಡಿದ್ದೆ. ಮರುದಿನ ನಾನು ಅಲ್ಲೇ ದೆವ್ವ ಐತಿ ಐತಿ ನೋಡ್ರಿ. ಯಾರ್ ದೆವ್ವ ಇಲ್ಲ ಅಂತೀರಿ? ದೆವ್ವ ಐತಿ, ಅದಕ್ಕೆ ಸಾಕ್ಷಿ ನಮ್ಮ ಮುತ್ತೆ ಇನ್ನೇ ಹೇಳಿದ ಸ್ಟೋರಿನೇ ಅದು. ನಾನು ನೋಡಿದ್ದೀನಲ್ಲ. ನೀನ್ ನೋಡಿ ಒಟ್ಟು ದೆವ್ವ ದೇವಿಂದು. ಮತ್ತ ಬೇರೆ ಯಾವ್ದಾರ ಐತೆ ದೇವಿಂದ ಹಿಂಗೆ ಏನಾರ ಅಂಜಿದ್ದು ಅಂಜಿದ್ದು ಮತ್ತೆ ಇದು ಒಂದೇ ಸತ್ ನೋಡಿ ದೆವ್ವ ಮತ್ತೆ ಯಾವಾಗೂ ಏನೂ ಆಗಿಲ್ಲ. ದೆವ್ವ ಐತಿ, ಒಟ್ಟು ದೆವ್ವ ಐತಿ. ಮತ್ತೆ ಬೆಳಗ್ಗೆ ಅಲ್ಲೇ ಬಂದಾಗ ಆ ಜಾಗದಾಗ ದೆವ್ವ ಇದ್ದಿಲ್ಲ. ಅದು ಒಂದು ಟೈಮ್ ಇರ್ತದೆ. ಒಟ್ಟು ದೆವ್ವ ಐತಿ. ಯಾವ್ದಾರ ಒಡಗತ್ತಿ ಹೇಳ್ಕೊಡ. ಮರ್ದಿನ ಹೋಗಿ ಮರ್ದಿನ ನಾನು ಅಲ್ಲೇ ದೆವ್ವ ಐತಿ ಒಟ್ಟ ಐತಿ ನೋಡ್ರಿ. ಯಾರ್ ದೆವ್ವ ಇಲ್ಲ ಅಂತೀರಿ? ದೆವ್ವ ಐತಿ, ಅದಕ್ಕೆ ಸಾಕ್ಷಿ ನಮ್ಮ ಮುತ್ತೆ ಇನ್ನೇ ಹೇಳಿದ ಸ್ಟೋರಿನೇ ಅದು. ಮುತ್ತೆ ನಾನು ನೋಡಿದ್ದೀನಲ್ಲ. ನೀನ್ ನೋಡಿ ಒಟ್ಟು ದೆವ್ವ ದೇವಿಂದು. ಮತ್ತ ಬೇರೆ ಯಾವ್ದಾರ ಐತೆ ದೇವಿಂದ ಹಿಂಗೆ ಏನಾರ ಅಂಜಿದ್ದು ಅಂಜಿದ್ದು ಮತ್ತೆ ಇದು ಒಂದೇ ಸತ್ ನೋಡಿ ದೆವ್ವ ಮತ್ತೆ ಯಾವಾಗೂ ಏನೂ ಆಗಿಲ್ಲ. ದೆವ್ವ ಐತಿ, ಒಟ್ಟು ದೆವ್ವ ಐತಿ. ಮತ್ತೆ ಬೆಳಗ್ಗೆ ಅಲ್ಲೇ ಬಂದಾಗ ಆ ಜಾಗದಾಗ ದೆವ್ವ ಇದ್ದಿಲ್ಲ. ಅದು ಒಂದು ಟೈಮ್ ಇರ್ತದೆ. ಒಟ್ಟು ದೆವ್ವ ಐತಿ. ಯಾವ್ದಾರ ಒಡಗತ್ತಿ ಹೇಳಿಕೊಡ. ನನ್ಗೆ ಬರಲ್ಲಪ್ಪ ಒಡಗತ್ತಿ. ಹೇಳಿ ನೀನು ನೋಡಮ್, ಬಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೌದಾ? ಕಾಸಲಾರ ತುಪ್ಪ, ಹಂಸಲಾರದ ಹಣ್ಣ, ಕುಟ್ಲಾರದ ಅಕ್ಕಿ ಏನತ್ತದ ಹೇಳವ? ಒಡಗತ್ತಿ ಅಕ್ಕಿ, ಹಂಸಲಾರದ ಹಣ್ಣ, ಹಣಸದ ಹಣ್ಣ ಹೇಳ. ಅಲ್ಲ ಗೊತ್ತಿಲ್ಲ. ಕೇಳಿದ್ರಲ್ಲ ಒಗಟ, ಅದು ಒಗಟ್ ಏನಂತ ಹೇಳಿ ನೀ ಕಮೆಂಟ್ ಒಳಗ್ ಹಾಕ್ರಿ. ಮತ್ತೆ ಇನ್ನೊಂದ್ಸತಿ ಹೇಳ. ಕಾಸಲಾರದ ತುಪ್ಪ, ಹಣಸಲಾರದ ಹಣ್ಣ, ಕುಟ್ಲಾರದ ಅಕ್ಕಿ ಏನದು? ಒಡಗತ್ತಿದ ಅರ್ಥ ಏನಂತ ಹೇಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ಕೇಳಿದ್ರಲ್ಲ, ಇದು ಒಡಗತ್ತಿಗೆ ಏನಂತ ಹೇಳಿ ನೀವು ಒಡೆದು ಕೊಡ್ರಿ. ಅದನ್ನ ಕೊಟ್ಟು ನಾನು ಕಮೆಂಟ್ ಒಳಗ ತಿಳಿಸ್ಬೇಕು. ನೀವು ಆ ಒಡಗತ್ತಿದ ಅರ್ಥ ಏನಂತ ತಿಳಿಸ್ಬೇಕು. ನನ್ಗಂತೂ ಗೊತ್ತಾಗ್ಲಿಲ್ಲ, ಇಲ್ಲ ನಮ್ಮ ಮನ್ಯಾಗ ಯಾರಿಗೂ ಗೊತ್ತಾಗ್ಲಿಲ್ಲ. ಮತ್ತೆ ನೀ ಬಂದಿದ್ ನನ್ ಬಾಳ ಖುಷಿ ಆಯ್ತು. ಇವು ಕರ್ಚಿಕಾಯಿ ನೋಡಂತ್ರು ತೀರಾ ಖುಷಿ ಆಯ್ತು. ನನ್ಗ ಏನ್ ಊಟ ತಿಂದ್ರು ನನ್ಗೆ ಇಷ್ಟ ಆಗಲ್ಲ. ಕರ್ಚಿಕಾಯಿ ಅಂದ್ರೆ ನನ್ಗೆ ಅಷ್ಟು ಇಷ್ಟ. ನೀ ತಂದ್ ಕೊಟ್ಟಿದ್ ನನ್ ಬಾಳ ಖುಷಿ ಆಗ್ಯದ. ಹೀಗೆ ಬರ್ಕೋತಿರು. ಮತ್ತೆ ನೀನು 2 ವರ್ಷ ಆಯ್ತು ಬರ್ಲಾರ್ದ ಇವತ್ ಬಂದಿ. ಆರಾಮ್ಸಿರಿ ಜಾತ್ರೆ ಮಾಡಮು, ಜಾತ್ರೆ ಮಾಡಿ ಕರ್ಚಿಕಾಯಿ ಉಣಮು. ಮುತ್ತೆ ನೀ ಏನ್ರ ಹೇಳ್ತೇನೆ ಹೇಳ ನನ್ ಫ್ರೆಂಡ್ಸಿಗೆ. ಹಿಂದಿನ ಕಾಲದ ಬಾಳ ಅದದು, ಬೆಳತನ ಅವು ಮುಗಿಲಾರ್ದ ಕತ್ತಿ. ನಾ ಬರ್ತೀನಿ, ಹಂಗೆ ಬರ್ತಾ ಇರ್ತೀನಿ.
ನಾನು ಮಾಡಿರೋ ಈ ಮಿನಿ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮುತ್ತೆ ಹೇಳಿದ ಒಗಟನ್ನ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಓಕೆ, ಬಾಯ್ ಬಾಯ್ ಹೇಳ್ಬಿಡು. ಬಾಯ್.